ನಮಸ್ತೆ ಎಲ್ರಿಗೂ. ಇವತ್ತು ಬಾಳೆಹಣ್ಣು ಜಾಸ್ತಿ ಮಿಕ್ಕಿತ್ತು ಅಂದ್ಬಿಟ್ಟು ಅವಲಕ್ಕಿ ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಸ್ವಲ್ಪ ಅವಲಕ್ಕಿ, ಒಂದು 2 ಹಿಡಿಯಷ್ಟು ಅವಲಕ್ಕಿ ತೊಗೊಂಡು ಅದನ್ನು ನೀಟಾಗಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ತೊಳೆದಿರೋ ಅವಲಕ್ಕಿಗೆ ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ನೆನೆಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ನೆನೆದ್ರೆ ಸಾಕು. ನೆಕ್ಸ್ಟ್ ಈಗ ಒಂದು 5ರಿಂದ 6 ಬಾಳೆಹಣ್ಣಿನ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಹೆಚ್ಕೋಬೇಕು ಅಲ್ವಾ, ಬನ್ನಿ ಅದನ್ನು ರೌಂಡಾಗಿ ಹೆಚ್ಕೊಳ್ಳೋಣ. ಈಗ ಎಲ್ಲ ಬಾಳೆಹಣ್ಣು ಹೆಚ್ಕೊಂಡಾಯಿತು. ಸೊ ಅದಕ್ಕೆ ನೆನೆಸಿರೋಂಥ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಕಪ್ಪಷ್ಟು ಪುಡಿ ಮಾಡ್ಕೊಂಡಿರೋ ಬೆಲ್ಲ, ನಂತರ ಅರ್ಧ ಕಪ್ ಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಬಟ್ ಆದಷ್ಟು ನಾವು ಸಕ್ಕರೆನ ಕಡಿಮೆ ಮಾಡಬೇಕಾಗಿರೋದ್ರಿಂದ ಅದ್ರ ಬದಲು ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಕೊನೆಯಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಎಲ್ಲವನ್ನೂ ಸೇರಿಸ್ಕೊಂಡಿದ್ದಾಯಿತು. ಸೊ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಬಾಳೆಹಣ್ಣಿನ ರಸಾಯನ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.